ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಫ್ರಮ್ ಅನ್ನೋ ಸೈನ್ಸ್ ಫಿಕ್ಷನ್ ಹಾರರ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೀರೀಸ್ನ ಸ್ಟೋರಿ ನಡೆಯೋದು ಒಂದು ರಹಸ್ಯಮಯವಾಗಿರೋ ಒಂದು ಸಣ್ಣ ಟೌನಲ್ಲಿ. ಈ ಟೌನ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಏನ್ ಕತೆ ಅಂತ ಇಲ್ಲಿ ವಾಸವಾಗಿರೋರಿಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ಇಲ್ಲಿ ವಾಸವಾಗಿರೋರೆಲ್ಲ ಅಮೆರಿಕದ ಬೇರೆ ಬೇರೆ ಭಾಗಗಳಿಂದ ದಾರಿ ತಪ್ಪಿ ಇಲ್ಲಿಗೆ ಬಂದಿರೋರು. ಒಂದ್ಸಲ ಇಲ್ಲಿಗೆ ಬಂದ್ರೆ ಮುಗೀತು, ಟೌನ್ ಇಂದ ಹೊರಗೆ ಹೋಗೋಕ್ಕಾಗಲ್ಲ. ಜೊತೆಗೆ ರಾತ್ರಿ ಹೊತ್ತು ಭಯಾನಕ ಮಾನ್ಸ್ಟರ್ಸ್ ಗಳ ಕಾಟ ಕೂಡ ಶುರು ಆಗುತ್ತೆ. ಈ ಟೌನ್ ಯಾವುದು, ಹೇಗೆ ಸೃಷ್ಟಿ ಆಯ್ತು, ಜನ ಇಲ್ಲಿಗೇನೆ ದಾರಿ ತಪ್ಪಿ ಯಾಕೆ ಬರ್ತಾರೆ, ಬಂದವ್ರು ಯಾಕೆ ಹೊರಗೆ ಹೋಗಕ್ಕಾಗಲ್ಲ, ರಾತ್ರಿ ಹೊತ್ತು ಇವರ ಮೇಲೆ ದಾಳಿ ಮಾಡ್ತಿರೋ ಮಾನ್ಸ್ಟರ್ಸ್ ಗಳು ಯಾರು, ಯಾಕೆ ದಾಳಿ ಮಾಡ್ತಾ ಇದಾವೆ, ಕೊನೆಗೂ ಇವರಿಗೆ ಈ ಟೌನ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ಫ್ರಮ್ ಸೀರೀಸ್ ಅಲ್ಲಿ ನೋಡೋಣ. ಈ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಸ್ನೇಹಿತರೆ ತುಂಬಾನೇ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರಿ ಅಂತ ಬರೀ ಸೀಸನ್ 1 ನೋಡೋಕೆ ಅಂತ ಕುತ್ಕೊಂಡವನು 2 ದಿನದಲ್ಲಿ 3 ಸೀಸನ್ ನ ನೋಡಿ ಮುಗಿಸ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಸೀರೀಸ್. ಪ್ರತಿ ಎಪಿಸೋಡ್ ನೋಡಿ ಆದ್ಮೇಲೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಕಥೆಯಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಸೀರೀಸ್ ಅಲ್ಲಿ ಇಲ್ಲಿವರೆಗೂ 3 ಸೀಸನ್ ಬಂದಿದೆ, ಅಂದ್ರೆ ಟೋಟಲ್ 30 ಎಪಿಸೋಡ್ಸ್ ಇದೆ. ಸದ್ಯಕ್ಕೆ ನಾನು ಮೊದಲನೇ ಸೀಸನ್ ನ ಮೊದಲನೇ 2 ಎಪಿಸೋಡ್ಸ್ ನ ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ಸ್ ನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಟೌನ್ ನ ತೋರಿಸ್ತಾರೆ. ಇಲ್ಲಿ ಬಾಯ್ಡ್ ಅನ್ನೋ ಶೆರೀಫ್ ಅಂದ್ರೆ ಪೊಲೀಸ್ ಆಫೀಸರ್ ತರ, ಈ ಶೆರೀಫ್ ಅವರು ಕೂಡ ಲಾ ಎನ್ಫೋರ್ಸ್ಮೆಂಟ್ ಆಫೀಸರೇ ಆಗಿರ್ತಾರೆ. ಈ ರೀತಿ ಸಣ್ಣ ಟೌನ್ ನ ನೋಡ್ಕೊಳ್ಳೋರು ಇವರೇ. ಬಾಯ್ಡ್ ಈಗ ರೋಡ್ ಅಲ್ಲಿ ಗಂಟೆ ಶಬ್ದ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾಕೆ ಅಂದ್ರೆ ಕತ್ತಲಾಗ್ತಾ ಇದೆ, ಎಲ್ಲರೂ ಮನೆ ಸೇರ್ಕೊಳ್ಳಿ ಅಂತ ಸಿಗ್ನಲ್ ಇದು. ಇಲ್ಲೇ ನಮಗೆ ಈ ಟೌನ್ ಅಲ್ಲಿ ವಾಸವಾಗಿರೋ ಇನ್ನೊಂದಷ್ಟು ಜನ ಕ್ಯಾರೆಕ್ಟರ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡೈನರ್ ಅಲ್ಲಿ ಕೆಲಸ ಮಾಡ್ತಿರೋ ಸಾರಾ ತನ್ನ ಕಸ್ಟಮರ್ಸ್ ನೆಲ್ಲ ಡೈನರ್ ಇಂದ ಕಳಿಸಿ ಡೋರ್ ಕ್ಲೋಸ್ ಮಾಡ್ಕೊಂಡು ಡೋರ್ ಹತ್ರ ಇರೋ ತಾಲಿಸ್ಮಾನ್ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾ ಹೋಗ್ತಾಳೆ. ಅಂದ್ರೆ ಈ ತಾಲಿಸ್ಮಾನ್ ಇವರಿಗೆ ರಕ್ಷಣೆಗೆ ಅಂತ ಇರೋ ತಾಯ್ತು ತರ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಚೆಸ್ ಆಡ್ತಿರೋ ಕೆನಿ ಮತ್ತೆ ಅವರ ಅಪ್ಪನ ತೋರಿಸ್ತಾರೆ. ಇಲ್ಲಿನ ಡಾಕ್ಟರ್ ನ ಹೆಸರು ಕ್ರಿಸ್ಟಿ ಅಂತ. ಕೆನಿ ಅವರ ಅಪ್ಪಂಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಕೆನಿ ತನ್ನ ತಂದೆಯನ್ನ ಹಾಸ್ಪಿಟಲ್ ನ ರೂಮ್ ಗೆ ಕಳಿಸಿ ಕ್ರಿಸ್ಟಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಇಲ್ಲಿಂದ ಹೊರಡ್ತಾನೆ. ಯಾಕೆ ಅಂದ್ರೆ ಇವರಿಬ್ರು ಒಳ್ಳೆ ಫ್ರೆಂಡ್ಸ್. ಇವನು ಹೊರಟ ಮೇಲೆ ಕ್ರಿಸ್ಟಿ ಕೂಡ ಹಾಸ್ಪಿಟಲ್ ನ ಡೋರ್, ಕಿಟಕಿ ಎಲ್ಲಾ ಮುಚ್ಚಿ ತಾಲಿಸ್ಮಾನ್ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾಳೆ. ಇದೇ ಟೌನ್ ಅಲ್ಲಿ ಒಂದು ದೊಡ್ಡ ಬಂಗಲೆಯ ರೀತಿ ಇರೋ ಮನೆ ಇದೆ. ಇದನ್ನ ಕಾಲೋನಿ ಹೌಸ್ ಅಂತಾರೆ. ಕಾರಣ ಏನಂದ್ರೆ ಇಲ್ಲಿ ತುಂಬಾನೇ ಜನ ಒಟ್ಟಿಗೆ ವಾಸವಾಗಿದ್ದಾರೆ. ಇವರು ಕೂಡ ಕತ್ತಲಾಗ್ತಿದ್ದಂಗೆ ಮನೆ ಒಳಗೆ ಹೋಗ್ತಾರೆ. ಇದನ್ನ ದೂರದಿಂದಾನೇ ಬಾಯ್ಡ್ ಬೈನಾಕ್ಯುಲರ್ಸ್ ಇಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಮಗ ಎಲಿಸ್ ಕೂಡ ವಾಸವಾಗಿರೋದು ಇದೇ ಕಾಲೋನಿ ಹೌಸ್ ಅಲ್ಲಿ. ಎಲಿಸ್ ತನ್ನ ತಂದೆ ಬಾಯ್ಡ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ, ಹಾಗಾಗಿ ಇವರ ಜೊತೆ ಸರಿಯಾಗಿ ಮಾತಾಡ್ತಿರಲ್ಲ. ಯಾಕೆ ಕೋಪ ಮಾಡ್ಕೊಂಡಿರ್ತಾನೆ ಅಂತ ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಲಾರೆನ್ ಅನ್ನೋ ಮಹಿಳೆ ಮತ್ತೆ ಅವಳ ಮಗಳು ಮೇಗನ್ ನ ತೋರಿಸ್ತಾರೆ. ಲಾರೆನ್ ನ ಗಂಡ ಫ್ರಾಂಕ್ ಬಾರ್ ಅಲ್ಲಿ ಕುಡ್ದು ಟೈಟ್ ಆಗಿ ಅಲ್ಲೇ ಮಲಗಿರೋದ್ರಿಂದ ರಾತ್ರಿ ಮನೆಗೆ ಬರಲ್ಲ. ಅಮ್ಮ ಮಗಳು ತುಂಬಾನೇ ಹೊತ್ತು ಫ್ರಾಂಕ್ ಗೆ ಕಾದು ಕತ್ತಲಾಯ್ತು ಅಂತ ಮನೆಗೆ ಬಂದು ಪ್ರೇಯರ್ ಮಾಡಿ ಮಲ್ಗೋಕೆ ಅಂತ ಹೋದಾಗ ಮೇಗನ್ ಗೆ ತನ್ನ ರೂಮ್ ಅಲ್ಲಿ ಯಾರೋ ಮಹಿಳೆ ಕರಿತಾ ಇರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಅದು ಕಿಟಕಿಯ ಹೊರಗೆಯಿಂದ. ನಿಮ್ಮ ಅಜ್ಜಿ ಬಂದಿದ್ದೀನಿ, ಬಾ ಕಿಟಕಿ ತೆಗಿ ಅಂತ ಮೇಗನ್ ಗೆ ಕರೆದಾಗ ಮೇಗನ್ ಕಿಟಕಿ ಹತ್ರ ಬಂದು ಕಿಟಕಿ ತೆಗಿಯೋಕೆ ಹೋದಾಗ ಇದೇ ಸಮಯಕ್ಕೆ ಇಲ್ಲಿಗೆ ಬಂದ ಲಾರೆನ್ ಅವರು ನಿಮ್ಮ ಅಜ್ಜಿ ಅಲ್ಲ, ಕಿಟಕಿ ಓಪನ್ ಮಾಡ್ಬೇಡ ಅಂತ ಹೇಳಿದ್ರು ಕೇಳ್ದೆ. ಮೇಗನ್ ಕಿಟಕಿ ಓಪನ್ ಮಾಡ್ತಿದ್ದಂಗೆ ಅಜ್ಜಿ ಒಂದು ಭಯಾನಕವಾದ ಮಾನ್ಸ್ಟರ್ ಆಗಿ ಬದಲಾಗಿ ಮೇಗನ್ ಮತ್ತೆ ಲಾರೆನ್ ಮೇಲೆ ದಾಳಿ ಮಾಡ್ತಾಳೆ. ಮುಂದಿನ ದಿನ ಬೆಳಗ್ಗೆ ಬಾಯ್ಡ್ ಮತ್ತೆ ಕೆನಿಗೆ ವಿಷ ಗೊತ್ತಾಗಿ ಲಾರೆನ್ ಮತ್ತೆ ಮೇಗನ್ ನ ಮನೆ ಹತ್ರ ಬಂದಿದ್ದಾಗ ಈಗ ಫ್ರಾಂಕ್ ಬಾರಿಂದ ಎದ್ದು ಬರ್ತಾ ಇದ್ದಾನೆ. ಬಾಯ್ಡ್ ಕೋಪದಲ್ಲಿ ಇವನ್ಗೆ ಚೆನ್ನಾಗಿ ಹೊಡೆದು ಮನೆಯ ಒಳಗೆ ಎಳ್ಕೊಂಡ್ ಬಂದು ಇವನ ಹೆಂಡತಿ ಮಗಳ ಡೆಡ್ ಬಾಡಿಯನ್ನ ತೋರಿಸಿ ಇವರ ಸಾವಿಗೆ ನೀನೇ ಕಾರಣ, ಮನೆಯ ಕಿಟಕಿಗಳಿಗೆ ಮೊಳೆ ಹೊಡೆದು ಕ್ಲೋಸ್ ಮಾಡು, ತೆಗಿಯೋಕಾಗ್ದಂಗೆ ಅಂತ ಎಷ್ಟೇ ಸಲ ಹೇಳಿದ್ರು ಕೇಳಲಿಲ್ಲ. ಈಗ ನೋಡು ಅವರ ಗತಿ ಏನಾಗಿದೆ ಅಂತ ತೋರಿಸಿ ಇವನನ್ನ ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿ ಏನ್ ಮಾಡ್ತಾನೆ ಅಂತ ಮುಂದೆ ಗೊತ್ತಾಗುತ್ತೆ. ಲಾರೆನ್ ಮತ್ತೆ ಮೇಗನ್ ನ ಎಷ್ಟು ಭಯಾನಕವಾಗಿ ಆ ಮಾನ್ಸ್ಟರ್ ಸಾಯಿಸಿದೆ ಅಂದ್ರೆ ಇವರ ಬಾಡಿ ಪಾರ್ಟ್ಸ್ ಎಲ್ಲ ಕಟ್ ಆಗಿ ರೂಮ್ ತುಂಬಾ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದೆ. ಜೊತೆಗೆ ಕುತ್ತಿಗೆಯಿಂದ ಸೊಂಟದವರೆಗೂ ದೇಹದ ಒಳಗಿರೋದನ್ನೆಲ್ಲ ತಿಂದು ಮೂಳೆಯನ್ನ ಮಾತ್ರ ಬಿಟ್ಟು ಹೋಗಿದೆ ಆ ಮಾನ್ಸ್ಟರ್.
ನೆಕ್ಸ್ಟಿನಲ್ಲಿ ಒಂದು ಫ್ಯಾಮಿಲಿ ಅವರು RV-ಯಲ್ಲಿ ಟೂರ್ ಮಾಡ್ತಿರೋದನ್ನ ತೋರಿಸ್ತಾರೆ. RV ಯಾವ ತರ ಗಾಡಿ ಅಂದ್ರೆ ಮನೆಯಲ್ಲಿರೋ ಸೌಲಭ್ಯ ಎಲ್ಲ ಒಂದೇ ಗಾಡಿಯಲ್ಲಿ ಇರುತ್ತಲ್ಲ, ಅದೇ ಗಾಡಿಯನ್ನ RV ಅಂತ ಅನ್ನೋದು. ಈ ಫ್ಯಾಮಿಲಿಯಲ್ಲಿ ಜಿಮ್, ಇವನ ಹೆಂಡತಿ ಟಬಿತಾ ಮತ್ತೆ ಇಬ್ಬರು ಮಕ್ಕಳು ಜೂಲಿ ಮತ್ತೆ ಈತನ್ ಇದ್ದಾರೆ. ಇವರು ಖುಷಿಯಾಗಿ ಬೇರೆ ಬೇರೆ ಜಾಗಗಳಿಗೆ ಟ್ರಾವೆಲ್ ಮಾಡ್ತಾ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ರೋಡ್ ಮೇಲೆ ದೊಡ್ಡ ಮರ ಬಿದ್ದಿದೆ. ಇವರು RV-ಇಂದ ಕೆಳಗೆ ಇಳಿದು ಏನಪ್ಪಾ ಮಾಡೋದೀಗ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ತುಂಬಾನೇ ಕಾಗೆಗಳು ಗುಂಪು ಮಾಡ್ಕೊಂಡು ಇವರ ಮೇಲೆನೆ ಹಾರಾಡ್ತಿರೋದ್ರಿಂದ ಯಾಕಾಗ್ಬೇಕು, ಈ ಜಾಗ ಸರಿ ಇಲ್ವೇನೋ ಅಂತ ಇವರು RV-ಯನ್ನ ತಗೊಂಡು ವಾಪಸ್ ಹೊಡ್ತಾರೆ. ಬೇರೆ ರೋಡಲ್ಲಿ ಮುಂದೆ ಹೋದ್ರೆ ಆಯ್ತು ಅಂತ. ಆದ್ರೆ ಬೇರೆ ರೋಡಲ್ಲಿ ಮುಂದೆ ಸಾಕ್ತಾ ಕೊನೆಗೂ ಆ ಟೌನ್ಗೆ ಬರ್ತಾರೆ. ಇಲ್ಲಿ ಚರ್ಚ್ನ ಫಾದರ್ ಖಾತ್ರಿ, ಬಾಯ್ಡ್ ಮತ್ತೆ ಬೇರೆ ಟೌನ್ ನ ಜನರೆಲ್ಲ ಸೇರಿ ಲಾರೆನ್ ಮತ್ತೆ ಮೇಗನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಇವ್ರಿಗೆ ಅಡ್ರೆಸ್ ಕೇಳೋಣ ಅಂತ ಜಿಮ್ ಬಾಯ್ಡ್ ಹತ್ರ ಬಂದು ಹೈವೇ ಸಿಗ್ಬೇಕು ಅಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ಕೇಳಿದಾಗ ಯಾಕೋ ಡೌಟ್ ಅಲ್ಲೇ ಬಾಯ್ಡ್ ಮುಂದೆ ಸ್ಟ್ರೈಟ್ ಆಗಿ ಹೋಗಿ ಹೈವೇ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಜಿಮ್ ಬಾಯ್ಡ್ ಹೇಳಿದ ರೀತಿ ಮುಂದೆ ಏನೋ ಹೋಗ್ತಾನೆ, ಆದ್ರೆ ಎಷ್ಟೊತ್ತಾದ್ರೂ ಹೈವೇ ಮಾತ್ರ ಸಿಗಲ್ಲ. ಆದ್ರೆ ವಾಪಸ್ ಮತ್ತೆ ಟೌನ್ ಗೆನೆ ಬರ್ತಾರೆ. ಇದರಿಂದ ಎಲ್ಲರಿಗೂ ಶಾಕ್ ಆಯ್ತು. ಇದೇನಪ್ಪ ಗಾಡಿ ಎಲ್ಲೂ ಟರ್ನೇ ಆಗ್ಲಿಲ್ಲ, ಸ್ಟ್ರೈಟ್ ಆಗಿ ಹೋಗಿದ್ದು, ವಾಪಸ್ ತಿರುಕೊಂಡು ಟೌನ್ಗೆ ಬರೋಕೆ ಹೇಗ್ ಸಾಧ್ಯ ಅಂತ. ಈ ಬಾರಿ ರೋಡಲ್ಲಿ ಹೋಗ್ತಿರೋ ಸಾರಾಗೆ ಅಡ್ರೆಸ್ ಕೇಳೋಕೆ ಮುಂದಾದಾಗ ಇವಳು ಏನು ಹೇಳೋದೇ ಇಲ್ಲ, ತನ್ನ ಪಾಡಿಗೆ ತಾನು ಇಲ್ಲಿಂದ ಹೋಗ್ತಾಳೆ. ಅದಕ್ಕೆ ಜಿಮ್ ಕೂಡ RV ಡ್ರೈವ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಹೀಗೆ ಸ್ಟ್ರೈಟ್ ಹೋಗ್ತಿದ್ರು ಕೂಡ ಮತ್ತೆ ಇದೇ ಟೌನ್ಗೆ ವಾಪಸ್ ಬಂದ್ರು. ಇದರಿಂದ ಈಗ ಇವ್ರಿಗೆ ಭಯ ಆಗೋಕೆ ಶುರು ಆಯ್ತು. ಟೌನ್ ಅಲ್ಲಿ ಇರೋ ಕಾರ್ಗಳೆಲ್ಲ ಪಂಚರ್ ಆಗಿ ನಿಂತಿದ್ದಾವೆ. ಒಂದು ಕಾರ್ ಅಂತೂ ಪಲ್ಟಿ ಹೊಡೆದು ಖಾಲಿ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದೆ. ಏನಾಗ್ತಿದೆ ಇಲ್ಲಿ ಅಂತ ಗೊತ್ತಾಗದೆ ಜಿಮ್ ಈಗ ಮುಂದೆ ಹೋಗಲ್ಲ, ಯೂ ಟರ್ನ್ ತಗೊಂಡು ಬಂದ ದಾರಿಯಲ್ಲೇ ವಾಪಸ್ ಹೋಗೋಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡಿದ ಬಾಯ್ಡ್ ಮತ್ತೆ ಕೆನಿ, ಪಾಪ ಇವ್ರಿಗೆ ಗೊತ್ತಿಲ್ಲ ಈ ಟೌನ್ಗೆ ಒಂದು ಸಲ ಬಂದ್ರೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ. ಹೀಗೆ ಆದ್ರೆ ಇಲ್ಲೇ ಇವರು ಸುತ್ತಾನೆ ಇರ್ತಾರೆ ಅಂತ ಇವರು ರೋಡ್ ನ ನಡುವೆ ಸ್ಪೈಕ್ ಸ್ಟ್ರಿಪ್ ನ ಹಾಕ್ತಾರೆ, ಅಂದ್ರೆ ಟೈರ್ ಪಂಚರ್ ಮಾಡೋಕೆ. ಮೊದ್ಲು ಕೂಡ ಬೇರೆಯವರು ಈ ಟೌನ್ಗೆ ಬರ್ಬೇಕಾದ್ರೆ ಅವ್ರನ್ನ ತಡೆಯೋಕೋಸ್ಕರ ಈ ರೀತಿ ಸ್ಪೈಕ್ ಸ್ಟ್ರಿಪ್ ನ ಹಾಕ್ತಾ ಇದ್ರು. ಹಾಗಾಗಿನೇ ಇಲ್ಲಿರೋ ಗಾಡಿಗಳೆಲ್ಲ ಪಂಚರ್ ಆಗಿ ನಿಂತಿರೋದು. ಆದ್ರೆ ಜಿಮ್ ರೋಡಲ್ಲಿ ಹೋಗ್ಬೇಕಾದ್ರೆ ಮುಂದೆ ಇನ್ನೊಂದು ಕಾರ್ ಬರ್ತಿರೋದನ್ನ ನೋಡಿ ಅವ್ರಿಗೆ ಅಡ್ರೆಸ್ ಕೇಳೋಕೆ ಯೋಚನೆ ಮಾಡ್ಬೇಕಾದ್ರೆ ಕಾರ್ ಅವನು ಹೇಗ್ ಬೇಕೋ ಹಾಗೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆಕ್ಸಿಡೆಂಟ್ ತಪ್ಸೋಕೆ ಹೋಗಿ ಜಿಮ್ ಮತ್ತೆ ಅವನ ಫ್ಯಾಮಿಲಿ ಇರೋ RV-ನೇ ಪಲ್ಟಿ ಹೊಡೆದು ಕ್ರಾಶ್ ಆಗುತ್ತೆ. ಜಿಮ್ ಮತ್ತೆ ಜೂಲಿಗೆ ಜಾಸ್ತಿ ಏನು ಏಟಾಗಲ್ಲ. ಟಬಿತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳೆ. ಇನ್ನ ಈತನ್ನ ಕಾಲಿಗೆ ಶಾರ್ಪ್ ಆಗಿರೋ ಒಂದು ವಸ್ತು ಚುಚ್ಕೊಂಡು ತುಂಬಾನೇ ರಕ್ತ ಹೋಗ್ತಿರೋದ್ರಿಂದ ಇವನು ಕೂಡ ಪ್ರಜ್ಞೆ ತಪ್ತಾನೆ. ಇನ್ನ ಕಾರಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು, ಟೋಬಿ ಮತ್ತೆ ಜೇಡ್. ಟೋಬಿಗೆ ತಲೆ ಏಟಾಗಿದೆ, ಆದ್ರೂ ಕೂಡ ತಟ್ಟಾಡ್ಕೊಂಡು ಸ್ಪೈಕ್ ಸ್ಟ್ರಿಪ್ ಹಾಕ್ತಿರೋ ಬಾಯ್ಡ್ ಮತ್ತೆ ಕೆನ್ನಿಗೆ ಆಕ್ಸಿಡೆಂಟ್ ವಿಷಯ ಹೇಳಿದಾಗ ಬಾಯ್ಡ್ ಕೆನ್ನಿಗೆ ಟೋಬಿಯನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು, ಆಮೇಲೆ ವಾಪಸ್ ಬರ್ತಾ ಡಾಕ್ಟರ್ ಕ್ರಿಸ್ಟಿ ಮತ್ತೆ ಫಾದರ್ ಖಾತ್ರಿಯನ್ನ ಕೂಡ ಕರ್ಕೊಂಡ್ ಬಾ ಅಂತ ಕಳಿಸಿ ಬಾಯ್ಡ್ ಜಿಮ್ ನ ಫ್ಯಾಮಿಲಿ ಇರೋ RV ಹತ್ರ ಬಂದು ಒಬ್ಬೊಬ್ರನ್ನಾಗಿ ಎಲ್ಲರನ್ನ ಹೊರಗೆ ಕರ್ಕೊಂಡ್ ಬರೋಕೆ ಟ್ರೈ ಮಾಡ್ತಿದ್ದಾರೆ. ಅದೇ ಇನ್ನೊಂದ್ ಕಡೆ ಕ್ರಿಸ್ಟಿ ಟೋಬಿಯನ್ನ ಅಡ್ಮಿಟ್ ಮಾಡ್ಕೊಂಡು ಇವನ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನರ್ಸ್ ಜೀನಾಗೆ ಹೇಳಿ ಕೆನಿ ಮತ್ತೆ ಫಾದರ್ ಖಾತ್ರಿ ಜೊತೆ ಇವಳು ಕೂಡ ಟ್ರಕ್ ಅಲ್ಲಿ ಹೊಡ್ತಾಳೆ. ದಾರಿಯಲ್ಲಿ ಇವರು ಬಾಯ್ಡ್ ನ ಮಗ ಎಲಿಸ್ ನ ಕೂಡ ಸಹಾಯಕ್ಕೆ ಕರ್ಕೊಂಡು ಹೊಡ್ತಾರೆ. ಇವರು ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬಂದು ಮೊದಲು ಜೇಡ್ ನ ಕ್ರಿಸ್ಟಿ ಚೆಕ್ ಮಾಡಿದಾಗ ಇವನು ಡ್ರಗ್ಸ್ ನ ನಶೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಅವರ ಸಹಾಯದಿಂದ ಬಾಯ್ಡ್ ಜೂಲಿ, ಟಬಿತಾ ಮತ್ತೆ ಜಿಮ್ ನ RV-ಇಂದ ಹೊರಗೇನೋ ತರ್ತಾರೆ. ಆದ್ರೆ ತುಂಬಾನೇ ಗಾಯಗೊಂಡಿರೋ ಈತನ್ನ ಕರ್ಕೊಂಡ್ ಬರೋದು ಕಷ್ಟ ಆಗ್ತಿದೆ. ಹಾಗಾಗಿ ಅವನಿಗೆ ತಕ್ಷಣ RV-ಯಲ್ಲೇ ಟ್ರೀಟ್ಮೆಂಟ್ ಕೊಡೋಕೆ ಕ್ರಿಸ್ಟಿ ಡಿಸೈಡ್ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಟೌನ್ಗೆ ಹೋಗೋಕೆ ಹೇಳ್ತಾರೆ ಬಾಯ್ಡ್. ಯಾಕೆಂದ್ರೆ ಆಗ್ಲೇ ಕತ್ತಲಾಗ್ತಾ ಬರ್ತಾ ಇದೆ. ವಿಷಯ ಏನು ಅಂತ ಗೊತ್ತಿಲ್ಲದೆ ಇರೋ ಜಿಮ್ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ಬೇಕಾದ್ರೆ ಆಯ್ತು ನೀನ್ ಬೇಕಿದ್ರೆ ಇಲ್ಲೇ ಇರು, ನಿನ್ ಹೆಂಡತಿ ಮಗಳು ಟೌನ್ಗೆ ಹೋಗ್ಲಿ, ಇಲ್ಲಿನ ಪರಿಸ್ಥಿತಿ ಸರಿ ಇಲ್ಲ, ಎಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಬಾಯ್ಡ್ ಹೇಳಿ ಜಿಮ್ ನ ಮಾತ್ರ RV ಒಳಗೆ ಕರ್ಕೊಂಡ್ ಬರ್ತಾರೆ. ಬೇರೆಯವರನ್ನೆಲ್ಲ ಕೆನಿ, ಎಲಿಸ್ ಮತ್ತೆ ಫಾದರ್ ಖಾತ್ರಿ ಟ್ರಕ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಸ್ ಆಗಿ ಬಾಯ್ಡ್ ಮತ್ತೆ ಕೆನಿ ಹಾಕಿದ್ದ ಸ್ಪೈಕ್ ಸ್ಟ್ರಿಪ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ಟೈರ್ ಪಂಚರ್ ಆಯ್ತು. ತಕ್ಷಣ ಎಲ್ಲಾರನ್ನು ಟ್ರಕ್ ಇಂದ ಕೆಳಗೆ ಇಳಿಯೋಕೆ ಹೇಳಿ ಎಲಿಸ್, ಕೆನಿ ಮತ್ತೆ ಫಾದರ್ ಖಾತ್ರಿ ಇವರನ್ನ ಟೌನ್ಗೆ ಕರ್ಕೊಂಡು ಓಡ್ತಾ ಇದಾರೆ. ಯಾಕಂದ್ರೆ ಆಲ್ರೆಡಿ ಕತ್ತಲಾಗೋಗಿದೆ. ಈ ಕಡೆ RV ಒಳಗಿರೋ ಬಾಯ್ಡ್ RV-ನ ಕಿಟಕಿ ಡೋರ್ ನ ಎಲ್ಲ ಮುಚ್ಚಿ ತಾಲಿಸ್ಮಾನ್ ನ ನೇತಾಕ್ತಾರೆ. ಇದು ಮನೆ ಒಳಗೆ ವರ್ಕ್ ಆಗುತ್ತೆ, ಆದ್ರೆ RV ಒಳಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಕ್ರಿಸ್ಟಿ ಈತನ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಜಿಮ್ಗೆ ಬಾಯ್ಡ್ ಏನ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಪರಿಚಯ ಇಲ್ದೇ ಇರೋ ವ್ಯಕ್ತಿಯನ್ನ ಹೇಗೆ ನಂಬೋದು ಅಂತ ಅನ್ನಿಸ್ತಾ ಇದೆ ಜಿಮ್ಗೆ. ಎಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈಗ ಸಮಯ ಇಲ್ಲ ಅಂತ ಬಾಯ್ಡ್ ಹೇಳ್ಬೇಕಾದ್ರೆ ಹೊರಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಯಾಕಂದ್ರೆ
ಅಂದ್ರೆ RV ಹತ್ರ ತುಂಬಾನೇ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡೋಕೆ ಇವರು ನಾರ್ಮಲ್ ಮನುಷ್ಯರ ತರಾನೇ ಇದ್ರು, ಇವರೆಲ್ಲರೂ ಮಾನ್ಸ್ಟರ್ಸ್ ಆಗಿದ್ದಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿರೋ ಟೋಬಿಯನ್ನ ಸಾರಾ ಸಾಯಿಸ್ಬಿಡ್ತಾಳೆ. ಇವಳು ಯಾಕೆ ಸಾಯಿಸಿದ್ಲು ಅಂತ ಮುಂದೆ ನೋಡೋಣ. ಟೌನ್ ಕಡೆ ಎಲಿಸ್, ಕೆನಿ ಮತ್ತೆ ಫಾದರ್ ಕಾತ್ರಿ ಟಬಿತಾ, ಜೂಲಿ ಮತ್ತೆ ಜೇಡ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಮೊದ್ಲು ಇವ್ರಿಗೆ ಕಾಣಿಸೋದು ಕಾಲೋನಿ ಹೌಸ್. ಹಾಗಾಗಿ ಇಲ್ಲಿಗೆನೆ ಬರ್ತಾರೆ. ಆದ್ರೆ ಒಳಗಿರೋರು ಗನ್ ಎತ್ಕೊಂಡು ಡೋರ್ ಹತ್ರ ಬಂದಿದ್ದಾರೆ. ಡೋರ್ ನ ಕೂಡ ಓಪನ್ ಮಾಡ್ತಿಲ್ಲ, ಇವರನ್ನ ಮಾನ್ಸ್ಟರ್ಸ್ ಅನ್ಕೊಂಡು. ಇದೇ ಸಮಯಕ್ಕೆ ಎಲಿಸ್ ನ ಗರ್ಲ್ ಫ್ರೆಂಡ್ ಫಾತಿಮಾ ಬಂದು ಅವರನ್ನ ಒಳಗೆ ಬಿಡೋಕೆ ಹೇಳ್ತಾ ಇದ್ದಾಳೆ, ಆದ್ರೆ ಕೇಳ್ತಿಲ್ಲ. ಅದಕ್ಕೆ ಅವರ ಲೀಡರ್ ಡಾನಾ ಬಂದು ಹೇಳಿದ್ಮೇಲೆ ಡೋರ್ ಓಪನ್ ಮಾಡ್ತಾರೆ. ಇವರು ಒಳಗೆ ಬರೋ ಅಷ್ಟರಲ್ಲೇ ಮನುಷ್ಯರ ರೂಪದಲ್ಲಿರೋ ಮಾನ್ಸ್ಟರ್ಗಳು ಇಲ್ಲೇ ಹತ್ರ ಬರ್ಬೇಕಾದ್ರೆ ಕೆನಿ ಒಬ್ಬ ಮಾನ್ಸ್ಟರ್ ಮೇಲೆ ಶೂಟ್ ಮಾಡ್ತಾನೆ. ಆದ್ರೆ ಅವರಿಗೆ ಏನು ಆಗಲ್ಲ. ತಕ್ಷಣ ಎಲ್ಲರೂ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂತಾರೆ. ಈ ಕಾಲೋನಿ ಹೌಸ್ ಅಲ್ಲಿ ಕೆಲವೊಂದಷ್ಟು ರೂಲ್ಸ್ ಇದೆ, ಹೊಸಬ್ರು ಇಲ್ಲಿಗೆ ಬಂದ್ರೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅವರ ಸೇಫ್ಟಿಗೋಸ್ಕರ ಇವರು ಇಲ್ಲಿ ಗಲಾಟೆ ಮಾಡಬಾರದು ಅಂತ ಜೂಲಿ, ಟಬಿತಾ ಮತ್ತೆ ಜೇಡ್ ನ ಇವರು ಕಟ್ ಹಾಕ್ತಾರೆ. ಈ ಕಡೆ RVಯಲ್ಲಿ ಜಿಮ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹೊರಗೆ ಬಂದಿರೋರು ಯಾರು, ಡೋರ್ ಓಪನ್ ಮಾಡ್ತೀನಿ, ಅವರು ಕೂಡ ಒಳಗೆ ಬಂದು ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳ್ಬೇಕಾದ್ರೆ ಬಾಯ್ಡ್ ತಮಗೆ ಗೊತ್ತಿರೋ ಎಲ್ಲಾ ವಿಷಯ ಹೇಳ್ತಾರೆ. ಆ ಜೀವಿಗಳು ಮನುಷ್ಯರ ರೀತಿ ಕಾಣ್ಬೋದು ಅಷ್ಟೇ, ಆದ್ರೆ ಅವರು ಮಾನ್ಸ್ಟರ್ಸ್ ಆಗಿದ್ದವೆ. ಈ ತಾಲಿಸ್ಮಾನ್ ಅವುಗಳನ್ನ ನಮ್ಮಿಂದ ದೂರ ಇಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ತಾಲಿಸ್ಮಾನ್ ಇರೋ ಮನೆಗೆ ಆ ಮಾನ್ಸ್ಟರ್ಗಳು ಬರೋದಿಲ್ಲ. ಎಲ್ಲಿವರೆಗೂ ಅಂದ್ರೆ ನಾವು ಒಳಗೆ ಬರೋಕೆ ಪರ್ಮಿಷನ್ ಕೊಡೋವರೆಗೂ. ನಮ್ಮ ಜೊತೆ ಹೊರಗಿಂದಾನೆ ಮಾತಾಡಿ ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಡೋರ್ ನ ತೆಗೆದು ನಾವೇ ಒಳಗೆ ಬರೋಕೆ ಪರ್ಮಿಷನ್ ಕೊಡೋ ಹಾಗೆ ಮಾಡ್ತವೆ. ಆದ್ರೆ ನಾವು ಏನೇ ಆದ್ರೂ ಪರ್ಮಿಷನ್ ಕೊಡಬಾರ್ದು. ಅವುಗಳೇನಾದ್ರೂ ಮಿಸ್ ಆಗಿ ಒಳಗೆ ಬಂದ್ರೆ ನಮ್ಮನ್ನ ತುಂಬಾನೇ ಭಯಾನಕವಾಗಿ ಸಾಯಿಸ್ತವೆ. ಈ ತಾಲಿಸ್ಮಾನ್ ಮನೆಯಲ್ಲಿ ಇದ್ದಾಗ ವರ್ಕ್ ಆಗ್ತಿತ್ತು, ಇದನ್ನ ವೆಹಿಕಲ್ ಅಲ್ಲಿ ಇಟ್ಟು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಆದ್ರೆ ಈಗ ಈ ತಾಲಿಸ್ಮಾನ್ ಇಲ್ಲೂ ಕೂಡ ವರ್ಕ್ ಆಗ್ತಿದೆ ಅಂತ ಹೇಳ್ತಾರೆ ಬಾಯ್ಡ್. ಅಂದ್ರೆ ಕೆಲವರು ಸ್ನೇಹಿತರೆ ಮಾನಸಿಕವಾಗಿ ದುರ್ಬಲವಾಗಿರ್ತಾರಲ್ಲ, ಅಂತವರು ಈ ಜಾಗಕ್ಕೆ ಬಂದ್ರೆ ಸಾಕು, ಅವರ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂತಾರೆ. ಅಂತವರ ಮೈಂಡ್ ನ ಮಾನ್ಸ್ಟರ್ ಗಳು ಕಂಟ್ರೋಲ್ ಮಾಡ್ತವೆ. ಸೊ ಈಗ ಕ್ರಿಸ್ಟಿ ಈತನ ಕಾಲಿಂದ ಆ ಶಾರ್ಪ್ ಆಗಿರೋ ವಸ್ತುವನ್ನ ಹೊರಗೆ ತೆಗಿತಾಳೆ. ಈತನ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಆದ್ರೆ ಹೊರಗೆ ಇನ್ನು ಆ ಮಾನ್ಸ್ಟರ್ ಗಳು ಇರೋದ್ರಿಂದ ಬೆಳಗ್ಗೆವರೆಗೂ ಇಲ್ಲೇ ಇರ್ಬೇಕಾಗುತ್ತೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಈ ಜಾಗದ ಬಗ್ಗೆ, ಮಾನ್ಸ್ಟರ್ ಗಳ ಬಗ್ಗೆ ಟಬಿತಾಗೆ ಕಾಲೋನಿ ಹೌಸ್ ನ ಲೀಡರ್ ಡಾನಾ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಎಲಿಸ್ ನ ಗರ್ಲ್ ಫ್ರೆಂಡ್ ಫಾತಿಮಾ ಜೂಲಿಗೆ ಈ ಜಾಗ ಏನು ಅಂತ ಅರ್ಥ ಮಾಡಿಸ್ತಾ ಇದ್ದಾಳೆ. ಡಾನಾ ತಾವು ಹೇಗೆ ಈ ಜಾಗಕ್ಕೆ ಬಂದಿದ್ದು ಅಂತ ಟಬಿತಾಗೆ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಡಾನಾ ಮತ್ತೆ ಅವರ ತಂಗಿ ಇಬ್ರು ಬೇಟೆ ಆಡೋಕೆ ಅಂತ ಹೊರಟಿದ್ದಾಗ ರೋಡ್ ಅಲ್ಲಿ ಮರ ಬಿದ್ದಿರೋದನ್ನ ನೋಡ್ತಾರೆ. ಮತ್ತೆ ಮೇಲೆ ಕಾಗೆಗಳು ಕೂಡ ಹಾರಾಡ್ತಿರ್ತವೆ. ಅಂದ್ರೆ ಇಲ್ಲಿಗೆ ಬಂದಿರೋರೆಲ್ಲ ಮರ ಬಿದ್ದಿರೋದು, ಕಾಗೆಗಳು ಹಾರಾಡ್ತಿರೋದು ನೋಡೇ ಇರ್ತಾರೆ. ಸೊ ಮರ ಬಿದ್ದಿರೋದ್ರಿಂದ ಬೇರೆ ರೋಡ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೊರಟಾಗ ಈ ಟೌನ್ ಗೆ ಬಂದಿರ್ತಾರೆ. ಇವರು ಟೌನ್ ಗೆ ಬಂದಾಗ ಆಲ್ರೆಡಿ ಕತ್ತಲಾಗಿರುತ್ತೆ. ಹಾಗಾಗಿ ಗಾಡಿ ನಿಲ್ಸದೆ ಸ್ಟ್ರೈಟ್ ಹೋದಾಗ ಸೇಮ್ ಜಿಮ್ ನ ಫ್ಯಾಮಿಲಿ ರೀತಿನೇ ಇವರು ಸುತ್ತಾಡ್ಕೊಂಡು ವಾಪಸ್ ಇಲ್ಲಿಗೆನೆ ಬರ್ತಾರೆ. ಆಗ ರೋಡ್ ನ ಮಧ್ಯದಲ್ಲಿ ಮನುಷ್ಯರ ರೂಪದಲ್ಲಿರೋ ಮಾನ್ಸ್ಟರ್ ಸ್ಮೈಲ್ ಮಾಡ್ತಾ ನಿಂತಿರೋದನ್ನ ನೋಡಿ ಡಾನಾಳ ತಂಗಿ ಗನ್ ಹಿಡ್ಕೊಂಡು ಹೊರಗೆ ಹೋಗ್ತಿದ್ದಂಗೆ ಎಲ್ಲಾ ಮಾನ್ಸ್ಟರ್ಸ್ ಬಂದು ಅವಳನ್ನ ಡಾನಾಳ ಎದುರೇ ತುಂಬಾನೇ ಭಯಾನಕವಾಗಿ ಸಾಯಿಸಿ ಚರ್ಮ ಎಲ್ಲ ಸುಲ್ದು ದೇಹ ಎಲ್ಲ ಕಿತ್ತಾಕ್ಬೇಕಾದ್ರೆ ಡಾನಾ ಹೆದರ್ಕೊಂಡು ಓಡ್ ಹೋಗಿ ಕಾಡಿನಲ್ಲಿ ಬಚ್ಚಿಡ್ಕೊಂಡು ಈ ಮಾನ್ಸ್ಟರ್ ಗಳಿಂದ ಬಚಾವಾಗಿರ್ತಾರೆ. ಇದು ನಡೆದಿದ್ದು 3 ವರ್ಷಗಳ ಹಿಂದೆ. ಅಂದ್ರೆ 3 ವರ್ಷದಿಂದ ಇವರು ಇಲ್ಲೇ ಇದ್ದಾರೆ. ಇವ್ರು ಇರ್ಲಿ ಸ್ನೇಹಿತರೆ, ಈ ಸೀರೀಸ್ ಅಲ್ಲಿ ವಿಕ್ಟರ್ ಅನ್ನೋ ಒಬ್ಬ ವಿಚಿತ್ರವಾದ ಕ್ಯಾರೆಕ್ಟರ್ ಕೂಡ ಇದೆ. ಈ ಕ್ಯಾರೆಕ್ಟರ್ ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ಇದೇ ಟೌನ್ ಅಲ್ಲಿ ಇರೋದು. ಅಂದ್ರೆ ಎಲ್ಲರಿಗಿಂತ ಮುಂಚೆ ಈ ಟೌನ್ ಅಲ್ಲಿ ವಾಸವಾಗಿದ್ದು ವಿಕ್ಟರ್. ಈ ವಿಕ್ಟರ್ನ ಸುತ್ತ ಕೂಡ ತುಂಬಾನೇ ರಹಸ್ಯಗಳು ಅಡಗಿದೆ. ಅದೇನೇನು ಅಂತ ಒಂದೊಂದಾಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಈಗ ಡಾನಾ ಟಬಿತಾಗೆ ಹೇಳೋದೇನಂದ್ರೆ ಆ ಮಾನ್ಸ್ಟರ್ಸ್ ಗಳು ಯಾಕೆ ಮನುಷ್ಯರನ್ನ ಸಾಯಿಸ್ತಿದ್ದಾವೆ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಅವುಗಳಿಗೆ ಮನುಷ್ಯರ ಬೇಟೆ ಆಡೋದು ಅಂದ್ರೆ ಇಷ್ಟ ಇರ್ಬೋದು. ಅದಕ್ಕೆ ಒಬ್ಬ ವ್ಯಕ್ತಿಯನ್ನ ಸಾಯಿಸ್ಬೇಕಾದ್ರೆ ಟಾರ್ಚರ್ ಕೊಟ್ಟು ಸಾಯಿಸ್ತವೆ. ನೀವು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಜಾಗದಲ್ಲಿ ಬದುಕೋದನ್ನ ಕಲೀರಿ ಅಂತ ಹೇಳ್ತಾರೆ ಡಾನಾ. ಇದೇ ಕಾಲೋನಿ ಹೌಸ್ ಅಲ್ಲಿ ಫಾದರ್ ಕಾತ್ರಿ ಮತ್ತೆ ಕೆನಿ ಮಾತಾಡ್ಬೇಕಾದ್ರೆ ಕೆನಿಯ ತಂದೆ ಬಗ್ಗೆ ನಮ್ಗೆ ಒಂದಷ್ಟು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಕೆನಿ ಅವರಪ್ಪ ಡೆಮೆನ್ಷಿಯಾ ಇಂದ ಬಳಲ್ತಾ ಇದ್ದಾರೆ. ನೆನಪಿನ ಶಕ್ತಿ ಕಡಿಮೆ, ಕೆಲವೊಂದು ಸಲ ಚಿಕ್ಕ ಮಕ್ಕಳ ತರ ಆಡ್ತಾರೆ. ಇವರು ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ಒಂದು ದಿನ ಇದ್ದಕ್ಕಿದ್ದಂಗೆ ಮನೆಯಿಂದ ನಾಪತ್ತೆ ಆಗೋಗಿರ್ತಾರೆ. ಕೆನಿ ಮತ್ತೆ ಅವ್ರ ಅಮ್ಮ ಹೇಗೋ ಕಷ್ಟಪಟ್ಟು ಕೆನಿ ಅವ್ರ ಅಪ್ಪನ್ನ ಹುಡ್ಕೊಂಡು ವಾಪಸ್ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ರೋಡ್ ಅಲ್ಲಿ ಮರ ಬಿದ್ದಿರೋದನ್ನ ನೋಡ್ತಾರೆ. ಸೇಮ್ ಆಮೇಲೆ ಎಲ್ಲರ ಜೊತೆ ಏನೇನಾಯ್ತೋ ಅದೇ ಇವರ ಜೊತೆನೂ ಆಗಿರುತ್ತೆ. ಆದ್ರೆ ಅವ್ರು 3 ಜನ ಬದುಕುಳಿತಾರೆ. ಹೌದು ಸ್ನೇಹಿತರೆ, ಕೆನಿ ಅವ್ರ ಅಮ್ಮ ಕೂಡ ಇಲ್ಲೇ ಇದ್ದಾರೆ. ಇಲ್ಲಿನ ಡೈನರ್ ನಡೆಸ್ತಾ ಇರೋದು ಕೆನಿ ಅವ್ರ ಅಮ್ಮನೇ.
ಸಾರಾ ಅವರ ಜೊತೆ ಕೆಲಸ ಮಾಡ್ತಿರ್ತಾಳೆ, ಅವರಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಇನ್ನು ಹಾಸ್ಪಿಟಲ್ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಸಾರಾ ಟೋಬಿನ ಸಾಯಿಸಿದಾಳೆ. ಆದ್ರೆ ಈಗ ಇಲ್ಲೇ ಕುತ್ಕೊಂಡು ತುಂಬಾನೇ ಅಳ್ತಾ ಹೇಳ್ತಾ ಇದ್ದಾಳೆ, ಇನ್ನ ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಅಂತ. ಯಾರಿಗೆ ಹೇಳ್ತಾ ಇದ್ದಾಳೆ ಅಂದ್ರೆ ಅದೃಶ್ಯವಾಗಿರೋ ಯಾವುದೋ ಜೀವಿಗಳಿಗೆ. ಅವುಗಳು ಸಾರಾಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾವೆ. ಅದು ಸಾರಾಗೆ ಬಿಟ್ರೆ ಬೇರೆ ಯಾರಿಗೂ ಕೇಳಿಸಲ್ಲ. ಸಾರಾ ಈಗ ಟೋಬಿಯ ಡೆಡ್ ಬಾಡಿನ ಇನ್ನಷ್ಟು ಗಾಯಗೊಳಿಸಿ ಇಲ್ಲಿಂದ ಹೋಗ್ತಾಳೆ. ಯಾಕಂದ್ರೆ ಮಾನ್ಸ್ಟರ್ಸ್ ಈ ರೀತಿ ಮಾಡ್ತಿರೋದು ಅನ್ನೋದು ಗೊತ್ತಾಗ್ಲಿ ಅಂತ. ಹಿಂದೆನೆ ಟೋಬಿಗೆ ಊಟ ತಗೊಂಡು ಬಂದ ಸಿಸ್ಟರ್ ಜೀನಾ ಟೋಬಿಯನ್ನ ನೋಡಿ ಹೆದರುಕೊಂಡು ರೂಮಿಂದ ಹೊರಗೆ ಬಂದಾಗ ಸಾರಾ ಹಾಸ್ಪಿಟಲ್ ನ ಡೋರ್ ತೆಕ್ಕೊಂಡು ಹೋಗಿರೋದನ್ನ ನೋಡ್ತಾಳೆ. ಎಲ್ಲಾ ಮಾನ್ಸ್ಟರ್ಸ್ ಈಗ ಒಳಗೇನೆ ಬರ್ತಾ ಇದ್ದಾವೆ. ಇನ್ನೊಂದ್ ಕಡೆ ಸಾರಾ ಮನೆಗೆ ಹೋದಾಗ ಇವಳ ಅಣ್ಣ ನೇತನ್ ಇವಳ ಬಟ್ಟೆ ರಕ್ತ ಆಗಿರೋದನ್ನ ನೋಡಿ ಏನ್ ನಡೀತಾ ಇದೆ ಹೇಳು ಅಂತ ಕೇಳಿದಾಗ ಎಲ್ಲಾ ಸತ್ಯ ಹೇಳ್ತಾಳೆ ಸಾರಾ. ನನಗೆ ಜನರನ್ನ ಸಾಯಿಸೋದಕ್ಕೆ ಯಾರೋ ಹೇಳ್ತಾ ಇದ್ದಾರೆ, ನನ್ನ ಮೈಂಡ್ ಅಲ್ಲಿ ಅವರು ಹೇಳ್ತಿರೋದು ಗೊತ್ತಾಗುತ್ತೆ, ಆದ್ರೆ ಯಾರು ಹೇಳ್ತಿರೋದು ಅಂತ ಸರಿಯಾಗಿ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ದಾರೆ ಈ ರೀತಿ ಕೊಲೆ ಮಾಡೋದ್ರಿಂದ ಮಾತ್ರ ನಾವು ಮನೆಗೆ ವಾಪಸ್ ಹೋಗೋದಕ್ಕೆ ಸಾಧ್ಯ ಅಂತ. ಅವರು ಹೇಳ್ದಂಗೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಎಲ್ಲಾ ಸತ್ಯ ಒಪ್ಕೊಂತಾಳೆ ಸಾರಾ. ಅಂದ್ರೆ ಇವಳಿಗೆ ಕೊಲೆ ಮಾಡೋಕೆ ಹೇಳ್ತಾ ಇರೋದು ಮಾನ್ಸ್ಟರ್ಸಾ ಅಥವಾ ಯಾವ್ದಾದ್ರು ಬೇರೆ ದುಷ್ಟ ಶಕ್ತಿನ ಏನ್ ಕತೆ ಅಂತ ಸದ್ಯಕ್ಕೆ ಗೊತ್ತಾಗಲ್ಲ. ನೆಕ್ಸ್ಟಿನಲ್ಲಿ ಆರ್ವಿ ಒಳಗೆ ಈತನ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಕ್ರಿಸ್ಟಿ 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ಲು ಮತ್ತೆ ಜಿಮ್ ಇಂಜಿನಿಯರ್ ಆಗಿದ್ದಾನೆ. ಥೀಮ್ ಪಾರ್ಕ್ ಅಟ್ರಾಕ್ಷನ್ಸ್ ನ ಇವನು ಬಿಲ್ಡ್ ಮಾಡ್ತಿದ್ದ, ಅದೇ ವಂಡರ್ಲಾ GRS ತರ. ಹೀಗೆ ಅವರು ಮಾತಾಡ್ತಾ ಬೆಳಗ್ಗೆ ಆಗೋಗುತ್ತೆ. ತಕ್ಷಣ ಇವರು ಆರ್ವಿಯಿಂದ ಈತನ್ನ ಹೊರಗೆ ಕರ್ಕೊಂಡು ಬಂದಾಗ ಆಲ್ರೆಡಿ ಇಲ್ಲಿಗೆ ಕೆನಿ, ಫಾದರ್ ಖಾತ್ರಿ ಎಲ್ಲ ಇವರನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಸೊ ಎಲ್ಲರೂ ಹಾಸ್ಪಿಟಲ್ಗೆ ಬಂದಾಗ ಹಾಸ್ಪಿಟಲ್ ತುಂಬಾ ರಕ್ತ ಆಗಿರೋದನ್ನ ನೋಡಿ ಇಲ್ಲೇನೋ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕೆನಿ ಗಾಬರಿಯಾಗಿ ಒಳಗೆ ಬಂದಾಗ ನೋಡ್ತಾನೆ ಟೋಬಿ, ನರ್ಸ್ ಜೀನಾ ಮತ್ತೆ ಕೆನಿ ಅವರಪ್ಪ ಕೂಡ ಸಾವನ್ನಪ್ಪಿದ್ದಾರೆ. ಎಲ್ಲರ ದೇಹದ ಮಾಂಸ ಕಿತ್ತು ತಿಂದು ಎಲ್ಲಾ ಕಡೆ ಬಿಸಾಕಿ ಹೋಗಿದ್ದಾವೆ ಮಾನ್ಸ್ಟರ್ಸ್. ಕೆನಿ ತನ್ನ ತಂದೆಯನ್ನ ನೋಡಿ ತುಂಬಾನೇ ಅಳೋಕೆ ಶುರು ಮಾಡ್ತಾನೆ. ಬಾಯ್ಡ್ ಕೆನಿಗೆ ಸಮಾಧಾನ ಮಾಡಿ ತಮ್ಮ ಆಫೀಸ್ಗೆ ಬಂದಾಗ ಹೊರಗೆ ಬೋರ್ಡ್ ಮೇಲೆ ಡೇಸ್ ವಿತೌಟ್ ಇನ್ಸಿಡೆಂಟ್ 96 ಅಂತ ಬರ್ದಿದೆ. ಅಂದ್ರೆ ಟೌನ್ ಅಲ್ಲಿ ಯಾವುದೇ ದುರ್ಘಟನೆ ನಡೆದಲೆ 96 ದಿನ ಆಗಿದೆ ಅಂತ. ಆದ್ರೆ ಮತ್ತೆ ಈ ಟೌನ್ ಅಲ್ಲಿ ಸಾವಾಗ್ತಿರೋದ್ರಿಂದ ಈ ನಂಬರ್ ನ ಅಳಿಸಿ ಒಳಗೆ ಹೋಗ್ತಾರೆ ಬಾಯ್ಡ್. ಮತ್ತೆ ಇಲ್ಲಿ ಪೋಸ್ಟ್ ಆಫೀಸ್ ನೇ ಇವರು ತಮ್ಮ ಆಫೀಸ್ ಆಗಿ ಮಾಡ್ಕೊಂಡಿದ್ದಾರೆ. ಅದೇ ಈತನ್ನ ಇವನ ಫ್ಯಾಮಿಲಿ ಇರೋ ಕಾಲೋನಿ ಹೌಸ್ಗೆ ಕರ್ಕೊಂಡ್ ಬಂದಾಗ ಕಿಟಕಿಯ ಹೊರಗೆ ಯಾರೋ ಬಿಳಿ ಬಟ್ಟೆ ಹಾಕಿರೋ ಒಬ್ಬ ಹುಡುಗ ಈತನ್ನೇ ನೋಡ್ತಿದ್ದಾನೆ. ಸೊ ಸ್ನೇಹಿತರೆ, ಮೊದಲನೇ 2 ಎಪಿಸೋಡ್ ನ ಕತೆ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ 2 ಎಪಿಸೋಡ್ ನ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ನ ಕೂಡ ಆನ್ ಮಾಡಿ. ಇದರಿಂದ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲು ನಾವು ಈ ಸೀರೀಸ್ ನ ಎಲ್ಲಾ ಎಪಿಸೋಡ್ ನ ಕಥೆಯನ್ನ ತಿಳ್ಕೊಂಡು ಕೊನೆಯಲ್ಲಿ ಥಿಯರೀಸ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.